ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿನ್ನೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು. ರಿಷಾ ಅವ್ರು ಬಂದ್ಬಿಟ್ಟು ಸೂರಜ್ದು ಮತ್ತಿಲ್ಲಿ ಸ್ಪಂದನ ಅವ್ರದ್ದು ಇಬ್ಬರದು ಕೂಡ ಇಲ್ಲಿ ಲೆಟರ್ನ ಹರಿದಾಕ್ತಾರೆ. ಆದರೆ ಏನಪ್ಪ ಇವ್ರಿಗೊಂದು ಪವರ್ ಕೊಟ್ಟಿದ್ರು ಅಂತ ನಾನು ಅನ್ಕೊಂಡಿದ್ದೆ. ಅದೇನೂ ಇಲ್ಲ. ರಿಷಾ ಅವ್ರಿಗೆ ಏನಾದರೂ ಲೆಟರ್ ಬೇಕು ಅಂತಂದರೆ ಅಲ್ಲಿ 7 ಜನ ಇದ್ರು. 7 ಜನದಲ್ಲಿ ಯಾರಾದರೂ ಇಬ್ಬರು ಲೆಟರ್ನ ನೀವು ಹರಿದಾಕಿದ್ರೆ ನಿಮ್ಮ ಲೆಟರ್ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ರಿಷಾ ಅವರು ಇಲ್ಲ ನಾನು ಲೆಟರ್ ತೊಗೊತೀನಿ ಅಂತ ತೊಗೊಂಡಿದ್ದಾರೆ. ಆ ನಂತರ ಇಬ್ಬರನ್ನಲ್ಲಿ ಸೆಲೆಕ್ಷನ್ ಮಾಡಿರೋದು ಯಾರಪ್ಪ ಅಂತಂದರೆ ಒಂದು ಸೂರಜ್ ಅವ್ರ ಹೆಸರು ಮತ್ತು ಇಲ್ಲಿ ಸ್ಪಂದನ ಅವ್ರ ಹೆಸರನ್ನ ತೊಗೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ಛಿದ್ರವಾಗಿದ್ದು ಪತ್ರಗಳ ಭಾವನೆಗಳ ಅಂತಂದ್ಬಿಟ್ಟು ಇಲ್ಲಿ ಪತ್ರನೂ ಇಲ್ಲಿ ಛಿದ್ರ ಆಯಿತು ಮತ್ತು ಭಾವನೆಗಳು ಕೂಡ ಇಲ್ಲಿ ಛಿದ್ರ ಆಗೋಯ್ತು. ಆಲ್ಮೋಸ್ಟ್ ಸೂರಜ್ ಅವರು ಬರೋಕ್ಕೂ ಮುಂಚೆ ಇಲ್ಲಿ ರಾಶಿಕ್ ಅವರು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಿದ್ದೆ ಇಲ್ಲಿ ಸ್ಪಂದನ ಅವ್ರ ಜೊತೆ. ಸ್ಪಂದನ ಅವರು ಅಷ್ಟೊಂದು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಆಲ್ಮೋಸ್ಟ್ ಧನುಷ್ ಅವರು ಕೂಡ ಇಲ್ಲಿ ಬರ್ತಾರೆ ಸಮಾಧಾನ ಮಾಡೋಕ್ಕೆ, ಮತ್ತು ಇಲ್ಲಿ ಕಾವ್ಯ ಅವರು ಮತ್ತು ಅಭಿಷೇಕ್ ಅವರು ಎಲ್ಲರೂ ಕೂಡ ಇಲ್ಲಿ ಸ್ಪಂದನ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಬರ್ತಾರೆ. ಸೂರಜ್ ಅವ್ರ ಕಣ್ಣಲ್ಲಿ ಒಂದು ಚೂರು ಕೂಡ ಇಲ್ಲಿ ನೀರು ಇರಲಿಲ್ಲ. ಆ ಲೆಟ್ರ್ ಅವ್ರಿಗೆ ಬೇಕಾಗಿತ್ತೋ ಅಥವಾ ಬೇಡವಾಗಿತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಚೂರು ನೋವಾಯಿತು ಅಂತ ಹೇಳ್ತಾರೆ. ರಾಶಿಕ್ ಅವ್ರು ಹೋಗ್ಬಿಟ್ಟು ಕುತ್ಕೊಂಡು ತುಂಬಾ ನೋವಾಗಿರುತ್ತೆ, ಯಾಕೆ ಹಂಗೆ ಹೇಳ್ತೀಯ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದರೆ ಫಸ್ಟಿಗೆ ನಾವು ಯಾರ ಜೊತೆಯಲ್ಲಿ ಚೆನ್ನಾಗಿರ್ತೀವೋ ಯಾರು ಬಿಟ್ಟೋಗ್ಬಿಡ್ತಾರೆ. ನೋಡಿ, ಅದೇ ಹೇಳ್ತಾರೆ, ಹೊಸ ನೀರು ಬಂದ ಮೇಲೆ ಹಳೆ ನೀರೇನು ಬೇಕಾಗಲ್ಲ ಅಲ್ವಾ ಅಂತಂದ್ಬಿಟ್ಟು. ಅದೇ ರೀತಿ ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಮಾಡ್ದಂಗಾಯ್ತು. ಆಲ್ಮೋಸ್ಟ್ ಇಲ್ಲಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ನಾನು ಸೂರಜ್ ಜೊತೆ ಮಾತಾಡಲ್ಲ ಅಂತ ಹೇಳಿದರು. ಇವಾಗ ನೋಡಿದ್ರೆ ಮತ್ತೆ ಅದೇ ಚಾಳಿ. ಇವಾಗ ಹೇಳ್ತಾರಲ್ಲ, ನಾಯಿ ಬಾಳ ಎಷ್ಟಿದ್ರು ಡೊಂಕು ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಇವರಿಬ್ಬರದು ಪರಿಸ್ಥಿತಿ ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಇದೇ ರೀತಿ ಮಾಡಿದ್ರೆ ನೀವು ಕಳೆದ ಸೀಸನ್ ತೊಗೊಳ್ಬೋದು. ಶಿಶಿರ್ ಅವ್ರಿಗೆ ತುಂಬಾ ಇಲ್ಲಿ ಎಚ್ಚರಿಕೆ ಕೊಟ್ಟರು. ಆಲ್ಮೋಸ್ಟ್ ಇವರು ಫೈನಲ್ವರೆಗೂ ಇರ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆಲ್ಮೋಸ್ಟ್ ಅವರೊಂದು ಮಾಡಿದ ತಪ್ಪಿಂದ ಅವರು ಬೇಗನೆ ಹೊರಗಡೆ ಬಂದರು. ಈಗ ರಾಶಿಕಾ ಅವರು ಮತ್ತಿಲ್ಲಿ ಸೂರಜ್ ಅವರು ಇಬ್ಬರಲ್ಲಿ ಒಬ್ಬರು ಕನ್ಫರ್ಮ್ ಆಗಿ ಬೇಗನೆ ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಆಲ್ಮೋಸ್ಟ್ ಒಂದು ದಿವಸ ಮಾತ್ರ ತುಂಬ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ನೀವು ನೋಡ್ಬೋದು ರಿಷಾ ಅವ್ರಿಗೆ ಯಾವ ರೀತಿ ಇಲ್ಲಿ ಟಾಂಗ್ ಕೊಟ್ಟರು ಅಂತಂದ್ಬಿಟ್ಟು. ಆದರೆ ಮತ್ತೆ ಇವಾಗ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಸೂರಜ್ ಅವರು ಹಿಂದನೇ ಓಡಾಡ್ತಾ ಇದ್ದಾರೆ. ಇವಾಗ ಅದೇ ಹೇಳ್ತಾರೆ ನಾಯಿ ಬಾಲ ಡೊಂಕು ಅಂತಂದ್ಬಿಟ್ಟು ಅದೇ ರೀತಿಯಲ್ಲಿ ಆಗಿದೆ ಸದ್ಯಕ್ಕೆ. ಇವಾಗ ರಿಷಾ ಅವ್ರಿಗೆ ಲೆಟರ್ ಸಿಕ್ಕಿದ ತಕ್ಷಣ ಅವ್ರು ಹೇಳ್ತಾರೆ, ಇದು ನನಗೆ ತುಂಬಾನೇ ಹುಮ್ಮಸ್ ಕೊಟ್ಟಿದೆ, ಐ ಆಮ್ ಸ್ಟ್ರಾಂಗ್ ಹಿಯರ್ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ತುಂಬಾನೇ ಖುಷಿ. ಬಟ್ ಆದರೆ ಅವರು ಒಂದು ಲೆಟರ್ನ ಕಳ್ಕೊಂಡಿದ್ರೆ ಇಬ್ಬರಿಗೆ ಇಲ್ಲಿ ಲೆಟರ್ ಸಿಕ್ಕಿರೋದು. ಆಲ್ಮೋಸ್ಟ್ ಸ್ವಾರ್ಥಕ್ಕೆ ಆಡ್ತಾರೆ. ಧನುಷ್ ಅವರಂತೂ ಇಲ್ಲಿ ಬಿಟ್ಕೊಟ್ರು. ಸದ್ಯ ಇವಾಗ ಗಿಲ್ಲಿ ಅವರು ಬಿಟ್ಕೊಟ್ಟಿದ್ದಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ನನ್ನ ಪ್ರಕಾರ ಬಿಟ್ಕೊಟ್ಟಿರ್ಬೋದು. ಕಾವ್ಯ ಅವ್ರಿಗೆ ಲೆಟರ್ ಸಿಗಲಿ ಅಂತಂದ್ಬಿಟ್ಟು ಹೇಳಿರಬಹುದು ಅಂತಂದ್ಬಿಟ್ಟು ನಾನು ಅನ್ಕೊತೀನಿ. ಅಂದರೆ ಆ ಲೆಟರ್ನ ಕಾವ್ಯ ಅವ್ರಿಗೆ ತೊಗೊಂಡೋಗಿ ಕೊಟ್ಟಿರ್ಬೋದು. ಅವ್ರ ಲೆಟರ್ನಲ್ಲಿ ಬಿಟ್ಟಿದ್ರು ಕೂಡ ಅಥವಾ ಬಿಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ರಿಷಾ ಅವರು ಸ್ವಾರ್ಥಕ್ಕೆ ಆಟ ಆಡೋಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು ನೀಟಾಗಿ ಗೊತ್ತಾಗ್ತದೆ. ಅವರೊಂದು ವ್ಯಕ್ತಿತ್ವ ಏನಿದೆ ಇದರಲ್ಲೇ ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಒಬ್ಬರಿಗಿಂತ ಇಬ್ಬರು ಲೆಟರ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರೋದು. ಆಲ್ಮೋಸ್ಟ್ ಇಲ್ಲಿ ಇಬ್ಬರು ಲೆಟರ್ ಇವಾಗ ಹಾಳಾಗೋಯ್ತು. ಸ್ಪಂದನ ಅವ್ರದ್ದು ಮತ್ತೆ ಸೂರಜ್ ಅವ್ರದ್ದು ತುಂಬಾನೇ ಹತ್ತಿದ್ದು ಸ್ಪಂದನ ಅವರು. ಇಲ್ಲಿ ಆಲ್ಮೋಸ್ಟ್ ಸ್ಪಂದನ ಅವ್ರನ್ನ ನಗ್ಸಕ್ಕೆ ಟ್ರೈ ಮಾಡಿದ್ದು ಧನುಷ್ ಅವರು, ಅಭಿ ಅವರು ಎಲ್ಲರೂ ಕೂಡ ಇಲ್ಲಿ ಕುತ್ಕೊಂಡು ಗಿಲ್ಲಿ ನಟ ಅವರಂತೂ ಸಿಕ್ಕಾಪಟ್ಟೆಯಲ್ಲಿ ನಗಿಸ್ತಾರೆ. ಯಾಕಂದ್ರೆ ಪತ್ರ ಎಲ್ಲಿ ಹೊಟ್ಟೋಯ್ತು, ಅವರೆಲ್ಲಿ ಒಂದು ಲೆಟರ್ ತಗೊಂಡು ಇಲ್ಲಿ ಮನೆಯಿಂದ ಈ ರೀತಿಯಾಗಿ ಬರೆದಿದ್ದಾರೆ. ಗಿಲ್ಲಿ ಎಷ್ಟೇ ಕ್ವಾಟ್ಲೆ ಕೊಟ್ಟರು ಕೂಡ ಒಳ್ಳೆಯವನು ಹಾಗೆ ಹೀಗೆ ಒಂದು ಕವನ ಕೂಡ ಇಲ್ಲಿ ಬರ್ಬಿಟ್ಟಿದ್ದಾರೆ. ಮೈಸೂರು ದಸರಾ ಕಳ್ಳೆ ಪುಟ್ಟಿ ಮನಸ್ಸು ಎಷ್ಟೊಂದು ಸುಂದರ ಅಂತ ಕೂಡ ಇಲ್ಲಿ ಬರ್ದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಸ್ಪಂದನ ಅವ್ರು ಕೂಡ ಇಲ್ಲಿ ನಗ್ತಾರೆ. ನೋಡಿ, ಯಾರಾದರೂ ನೋವಲ್ಲಿ ಇದ್ದಾಗ ಆಲ್ಮೋಸ್ಟ್ ನಗ್ಸೋ ಒಂದು ತಾಕತ್ತು ಎಲ್ಲರ ಹತ್ರನೂ ಇರಲ್ಲ. ಈ ರೀತಿಯಾದ ಒಂದು ಕಲೆ ಆಲ್ಮೋಸ್ಟ್ ದುಃಖದಲ್ಲಿ ಇದ್ದಾಗ ಇನ್ನೊಬ್ಬರನ್ನ ನಗ್ಸೋ ಒಂದು ಕಲೆ ಎಲ್ರಿಗೂ ಕೂಡ ಇಲ್ಲಿ ಬಂದಿರಲ್ಲ. ಇಲ್ಲಿ ಗಿಲ್ಲಿ ನಟ ಅವರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಇಲ್ಲಿ ಸ್ಪಂದನ ಅವ್ರನ್ನ ನಗ್ಸಿದ್ರು. ಅವರು ಕೂಡ ಮನ್ಸಾರೆ ಇಲ್ಲಿ ನಕ್ಕಿದ್ದಾರೆ. ಲೆಟ್ರ್ ಸಿಕ್ಲಿಲ್ಲ ಆದರೂ ಕೂಡ ಬೇಜಾರಿರುತ್ತೆ. ಆದರೆ ಸಮಾಧಾನ ಮಾಡೋದು ಅಂತ ಇರುತ್ತಲ್ಲ, ಇಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ಇಲ್ಲಿ ಹುಡುಗರು ಎಲ್ಲರೂ ಕೂಡ ಇಲ್ಲಿ ಕೂತಿದ್ದಾರೆ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಎಲ್ಲರೂ ಇಲ್ಲಿ ಹುಡುಗರು ಇದ್ದಾರೆ. ಹುಡುಗಿ ಬಂದ್ಬಿಟ್ಟು ಇಲ್ಲಿ ಸಮಾಧಾನ ಮಾಡಿದ್ದು ಕಾವ್ಯ ಅವರು ಒಬ್ಬರೇ. ಆಲ್ಮೋಸ್ಟ್ ಇಲ್ಲಿ ರಾಶಿಕಾ ಹೋಗ್ಬಿಟ್ಟು ಸೂರಜ್ ಅವ್ರ ಜೊತೆ ಇಲ್ಲಿ ಅಂಟ್ಕೊಂಡು ಕುತ್ಕೊಂಡ್ಬಿಟ್ರು. ಇಲ್ಲಿ ಬಂದು ಕೇಳಲೇ ಇಲ್ಲ. ಆಲ್ಮೋಸ್ಟ್ ಇಲ್ಲಿ ಒಂದೊಂದು ಸತಿ ಹೇಳಿದ್ದು ಎಷ್ಟೊಂದು ನಿಜ ಆಗುತ್ತೆ ಅಂತಂದರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ಬಿಟ್ಟು ಯಾರು ಕೂಡ ಸುಮ್ಮನೆ ಇಲ್ಲಿ ಹೇಳಲ್ಲ. ಈ ಥರ ಒಂದು ಸಿಚುವೇಶನ್ ನೋಡ್ಕೊಂಡೆ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಗಂಡನ ಹತ್ರ ಹೋಗ್ಬಿಟ್ಟು ಅವ್ರು ಇಲ್ಲಿ ಅಳ್ತಲ್ಲ. ಏನಪ್ಪ ಅವರು ಅಂಥದ್ದು ಹೋಗಿ ಇಲ್ಲಿ ಸಮಾಧಾನ ಮಾಡೋದು, ಇಲ್ಲಿ ಅಳ್ತಿರೋರನ್ನ ಸಮಾಧಾನ ಮಾಡ್ಬೋದಿತ್ತು. ಏನೇ ಒಂದು ದ್ವೇಷ ಇರಲಿ ಬಿಡಿ, ಆದರೆ ಇಲ್ಲಿ ಲೆಟ್ರ್ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಅವ್ರು ಫೀಲಿಂಗಲ್ಲಿದ್ದಾರೆ. ಅವರು ಫಸ್ಟಿಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದು ರಾಶಿಕ್ ಅವರು ಸ್ಪಂದನ ಅವ್ರ ಜೊತೆನೆ ಬಂದೇ ಇಲ್ಲಿ ಅವ್ರನ್ನ ಸಮಾಧಾನ ಮಾಡ್ಬೋದಿತ್ತು, ಆದರೆ ಮಾಡಲಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ನಗಿಸ್ಕೊಂಡು ಎಲ್ಲರನ್ನೂ ಇಟ್ಕೊಂಡಿರೋದು ಯಾರಪ್ಪ ಅಂತಂದರೆ ಗಿಲ್ಲಿ ಅವರು ಅಂತಲೇ ಇಲ್ಲಿ ಹೇಳ್ಬೋದು. ಗಿಲ್ಲಿ ಅವರು ಇದರಲ್ಲಿ ಒಂದು ಹೇಳ್ತಾರೆ, ಸದ್ಯಕ್ಕೆ ಇವಾಗ ಬಿಗ್ ಬಾಸ್ ಏನಾದರೂ ಒಂದು ಇಮ್ಯುನಿಟಿ ಅಂತ ಕೊಟ್ಟರೆ, ಅಂದರೆ ಒಂದು ಪವರ್ ಏನಾದರೂ ಕೊಟ್ಟರೆ ಇಲ್ಲಿ ಸ್ಪಂದನ ಅವ್ರಿಗೆ ಮತ್ತೆ ಇಲ್ಲಿ ರಾಶಿಕ್ ಅವ್ರಿಗೆ ಹೇಗಿದ್ರು ಕೂಡ ಇಲ್ಲಿ ಬಾಕಲ್ ತೆಗೆದಿದೆ. ನೀವಿಬ್ರು ಈಚೆ ಬರ್ತೀರಾ ಅಥವಾ ರಿಷಾ ಅವ್ರನ್ನ ಏನಾದರೂ ಈಚೆ ಕಳಿಸ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಕೇಳಬೇಕು. ಅವಾಗ ಮಸ್ತ್ ಆಗಿರುತ್ತೆ ಅಂತಂದ್ಬಿಟ್ಟು ಗಿಲ್ಲಿ ಅವ್ರು ಹೇಳಿದ್ರು.
ಅವಾಗ ಇಲ್ಲಿ ಏನು ಮಾಡಬೇಕು ಅಂತಂದರೆ ಸೂರಜ್ ಅವರು ಮತ್ತು ಸ್ಪಂದನ್ ಅವರು ಇಬ್ಬರು ಕೂಡ ಇಲ್ಲಿ ರಿಷಾ ಜುಟ್ಟನ್ನ ಹಿಡ್ಕೊಂಡ್ಬಿಟ್ಟು ಎಳ್ಕೊಂಡು ಹೋಗ್ಬಿಟ್ಟು ಮನೆಯಿಂದ ಈಚೆ ಹಾಕಬೇಕು ಅಂತ ಹೇಳಿದ್ರು. ನಿಜವೂ ಕೂಡ ಆ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ ತುಂಬ ಓವರ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇರೋದೇ ಸದ್ಯಕ್ಕೆ ಈಗ ಅವರು. ಇದಾಗಿದ ತಕ್ಷಣ ಆಮೇಲೆ ಮತ್ತೆ ಇದೇ ಡೈಲಾಗ್ನಲ್ಲಿ ಗಿಲ್ಲಿ ಅವರು ಇನ್ನೊಂದ್ಸತಿ ಹೇಳ್ತಾರೆ. ಅವಾಗ ರಿಷಾ ಅವರು ಇರ್ತಾರೆ. ಫಸ್ಟ್ ಟೈಮ್ ಹೇಳಿದಾಗ ರಿಷಾ ಅವರು ಇರಲ್ಲ, ಸೆಕೆಂಡ್ ಟೈಮ್ ಹೇಳಿದಾಗ ರಿಷಾ ಅವರು ಇರ್ತಾರಲ್ಲೇ. ಇಬ್ಬರು ಕಣ್ಣೀರಿಗೆ ಯಾರು ಕಾರಣ ಆಗಿದಾರೋ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ನಿಮ್ಮಿಬ್ರು ಕಣ್ಣೀರಿಗೆ ಕಾರಣ ಆದವ್ರನ್ನ ಜುಟ್ಟು ಹಿಡ್ಕೊಂಡ್ಬಿಟ್ಟು ಇಲ್ಲಿಂದ ದರ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಇಲ್ಲಿಂದ ಎಸ್ತು ಬಿಡ್ತೀನಿ, ಎಸ್ತಿ ತಕ್ಷಣ ಹೋಗಿ ಹೈವೇಗೆ ಬಿದ್ಬಿಡ್ಬೇಕು ಹಾಗೆ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಅವರು ಅಲ್ಲೇ ಕೂತಿರ್ತಾರೆ. ಆನ್ ದ ಸ್ಪಾಟ್ ಅಲ್ಲೇ ಈ ಒಂದು ಡೈಲಾಗ್ ಹೇಳ್ತಾರೆ. ಕೆಲವೊಬ್ರು ಹಿಂದೊಂದು ಮುಂದೊಂದು ಮಾತಾಡ್ತಾರೆ. ಇಲ್ಲಿ ಗಿಲ್ಲಿ ಅವರು ಆ ರೀತಿ ಮಾತೆ ಆಡ್ಲೇ ಇಲ್ಲ. ರಿಷಾ ಅವ್ರು ಬಂದಾಗ ಕೂಡ ಅದೇ ಮಾತಾಡಿದ್ರು. ಮತ್ತೆ ಇಲ್ಲಿ ಅವರು ಎಲ್ಲರೂ ಕೂಡ ನಗಿಸ್ಬೇಕಾದ್ರು ಕೂಡ ಇಲ್ಲಿ ಅದೇ ತರ ಮಾತಾಡೋದು. ಅಲ್ಲ, ಅಶ್ವಿನಿ ಗೌಡ ಅವರು ಕೂಡ ಅವಾಗ ಕೂತಿದ್ರು. ಸದ್ಯವಾಗಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಅವ್ರಿಗೋಸ್ಕರ ಇಲ್ಲಿ ಅವರು ಆಟ ಆಡಬೇಕು ಅಂತಂದ್ಬಿಟ್ಟು ಸ್ವಾರ್ಥಕ್ಕೆ ಬಿದ್ದುಬಿಟ್ಟಿದ್ದಾರೆ ಕೆಲವೊಬ್ಬರು ಸ್ಪರ್ಧಿಗಳು. ನಾನು ಹೇಳ್ತಿರೋದು. ಆದರೆ ಧನುಷ್ ಅವರಂತೂ ನೋಡಿ, ಅವರು ಟಾಸ್ಕಲ್ಲೂ ತುಂಬಾ ಚೆನ್ನಾಗಿ ಆಡ್ತಾರೆ. ಆದರೆ ಬೇರೆಯವ್ರಿಗೆ ಬಿಟ್ಕೊಡಲ್ಲ. ಅವರಿಬ್ರು ಇಲ್ಲಿ ಮಾತಾಡ್ಕೊಂಡಿದ್ರಂತೆ, ಅಭಿಷೇಕ್ ಅವರು ಮತ್ತೆ ಧನುಷ್ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ಕೊಂಡಿದ್ರಂತೆ. ಗೇಮ್ ಅಂತ ಬಂದಾಗ ನಿಂದು ನೀನು ಆಡು ಮಗ, ನಂದು ನಾನು ಆಡ್ತೀನಿ ಅಂತ ಹೇಳಿದ್ರಂತೆ. ಬಿಟ್ಕೊಡೋ ಮಾತು ಬೇಡ ಅಂತ ಹೇಳಿದ್ರಂತೆ. ಆದರೆ ಇಲ್ಲಿ ಧನುಷ್ ಅವರು ಬಿಟ್ಕೊಟ್ರು. ಸದ್ಯ ಈ ಥರ ಬಿಟ್ಕೊಟ್ಟಾಗ ಅವರು ಒಳ್ಳೆಯವರು ಅಂತಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮನಸ್ಸಲ್ಲಿ ಎಷ್ಟು ಒಳ್ಳೆತನ ಇದೆ ಅಂತಂದರೆ ಅವ್ರಿಗೂ ಕೂಡ ಇಲ್ಲಿ ಲೆಟ್ರ್ ತೊಗೊಳ್ಬೋದಿತ್ತು. ಮತ್ತು ಇಲ್ಲಿ ಮೇಯ್ನ್ ಆಗಿ ಏನಪ್ಪ ಅಂತಂದರೆ ಅವ್ರು ಲೆಟ್ರ್ ತೊಗೊಂಡಿದ್ರೆ ಅವರು ಸೇವ್ ಆಗ್ತಿದ್ರು. ಆದರೆ ಇಲ್ಲಿ ಅಭಿಷೇಕ್ ಅವ್ರನ್ನ ಸೇವ್ ಮಾಡಿದ್ರು. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಇದನ್ನು ಮೆಚ್ಕೊಂಡ್ರು. ಆಲ್ಮೋಸ್ಟ್ ಇವ್ರು ರಿಷಾ ಗೌಡ ಅವ್ರು ಮಾಡಿದಾರಲ್ಲ, ಆಲ್ಮೋಸ್ಟ್ ಇದನ್ನು ಯಾರು ಕೂಡ ಇಲ್ಲಿ ಮೆಚ್ಕೊಳ್ಳಲ್ಲ. ಅವ್ರಿಗೋಸ್ಕರನೇ ಆಟ ಆಡಕ್ಕೆ ಬಂದಿರ್ಬೋದು. ಆದರೆ ಇದು ಸ್ವಾರ್ಥದ ಆಟ. ಆಲ್ಮೋಸ್ಟ್ ಇಂಥ ಆಟ ಆಡೋರು ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ದಿವಸ ಉಳಿಯೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆಲ್ಮೋಸ್ಟ್ ಇವಾಗ ಅವರೇನೋ ಲೆಟ್ರೇನೋ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ನಾಮಿನೇಷನಿಂದ ಈಗ ಪಾರಾದಂಗೆ ಆಯಿತು. ಬಿಗ್ ಬಾಸ್ ಇಲ್ಲಿ ಏನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ರಿಷಾ ಅವ್ರಿಗೆ ಆ ಒಂದು ಅಂದರೆ ನನ್ನ ಒಂದು ಅನಿಸಿಕೆ ನಾನು ಹೇಳ್ತಿರೋದು, ಈ ರೀತಿಯಾಗಿ ಪವರ್ ಕೊಟ್ಟಿದ್ರೆ ಈಗ ಲೆಟ್ರ್ ಯಾರಿಗೆ ಸಿಕ್ಕುತ್ತೆ ಅವರು ನಾಮಿನೇಷನಿಂದ ಪಾರಾಗ್ತಾರೆ ಅಂತ ಅಂದ್ಬಿಟ್ಟು ಧನುಷ್ ಅವ್ರಿಗೆ, ಅಭಿಷೇಕ್ ಅವ್ರಿಗೆ ಇಲ್ಲಿ ಹೇಳಿದರು. ರಿಷಾ ಅವರು ಒಂದು ವೇಳೆ ಇಲ್ಲಿ ಸೇವ್ ಆದ್ರ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ ಇಡೀ ಮನೆಯಲ್ಲಿ ನಾಮಿನೇಷನ್ ಆಗಿರ್ಬೋದು. ಆದರೆ ಇಲ್ಲಿ ಚಟುವಟಿಕೆ ಅಂತ ಏನು ಕೊಟ್ಟಿದ್ದಾರೆ, ಈ ಚಟುವಟಿಕೆಯಲ್ಲಿ ರಿಷಾ ಅವರು ಸೇವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅಂದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ವಾ ಅವರು? ಯಾಕಂದ್ರೆ ನಾಮಿನೇಷನ್ ಇಂದ ಸೇವ್ ಆದಂಗೆ ಆಯ್ತಲ್ಲ. ಲೆಟರ್ ಸಿಕ್ಕಿದೆ, ಪವರ್ ಕೂಡ ಇಲ್ಲಿ ಸಿಕ್ಕಿದೆ. ಅವರು ಚಾಯ್ಸ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲ ನಾನೇ ಲೆಟರ್ ತಗೊಂತೀನಿ ಅಂತ ಅಂದ್ಬಿಟ್ಟು ಅವ್ರ ಕೈಗೆ ಲೆಟರ್ ಕೂಡ ಸಿಕ್ಕಿದೆ. ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ರೀತಿಯಾಗಿ ನಡೆದಾಗ ಪ್ರತಿಯೊಂದಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಒಂದೊಂದಕ್ಕಂತೂ ಇಲ್ಲಿ ನ್ಯಾಯ ಸಿಕ್ಕಿದೆ. ಮೇ ಬಿ ಇದ್ರಲ್ಲಿ ಏನಾದರೂ ಟ್ವಿಸ್ಟ್ ಇಟ್ಟಿದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಈ ಒಂದು ಪವರ್ ಕೊಡಬೇಕು. ಇವಾಗ ಅವರು ಕಾಮಿಡಿಯಾಗಿ ಇಲ್ಲಿ ಹೇಳಿದ್ದಾರೆ, ಡೋರ್ ಹೇಗಿದ್ರು ಓಪನ್ ಇದೆ, ಒಂದು ವೇಳೆ ಏನಾದರೂ ನಿಮಗೆ ಪವರ್ ಕೊಟ್ರೆ, ಸ್ಪಂದನ ಅವ್ರಿಗೆ ಸೂರಜ್ ಅವ್ರಿಗೆ ಪವರ್ ಕೊಟ್ರೆ ನೀವು ಮನೆ ಒಳಗಡೆ ಇರ್ತೀರಾ ಅಥವಾ ರಿಷಾ ಅವ್ರನ್ನ ಮನೆಯಿಂದ ಈಚೆ ಹಾಕ್ತೀರಾ ಅಂತಂದ್ರೆ ರಿಷಾ ಅವ್ರನ್ನ ಈಚೆ ಹಾಕ್ತೀನಿ, ಜಡೆ ಹಿಡ್ಕೊಂಡು ದರ ಅಂತ ಅಂದ್ಬಿಟ್ಟು ಎಳ್ಕೊಂಡೋಗಿ ಬಿಸಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಈ ಒಂದು ಪವರ್ನ ಇಲ್ಲಿ ಗಿಲ್ಲಿಯವ್ರಿಗೆ ಕೊಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ಉಳಿಬೇಕು ಅಂತ ಅಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರದೇ ಒಂದು ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಹೇಳಬೇಕು. ಏನಕ್ಕೆ ಅಂತಂದ್ರೆ ಇವಾಗ ಅವರು ಸೇವ್ ಆಗಿಬಿಟ್ಟಿದ್ದಾರೆ, ಪತ್ರ ತಗೊಂಡಿದ್ದಾರೆ, ಸೇವ್ ಆಗಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಕೂಡ ಇಷ್ಟು ದಿವಸ ಮನೇಲಿದ್ದಾರೆ. ಆದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಡೈರೆಕ್ಟ್ ಆಗಿ ನಾನು ಈಚೆ ಹಾಕಲ್ಲ, ಇದು ಗಿಲ್ಲಿ ನಟ ಅವ್ರಿಗೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಏನಾದ್ರು ಬಿಟ್ರೆ ಗಿಲ್ಲಿ ನಟ ಅವರು ಏನ್ ಮಾಡ್ತಾರೆ ಅಂತ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದಿವಸ ಆಗೋಗಿದೆ, ಎಲ್ಲರೂ ಕೂಡ ಈಗ ಮರ್ತೋಗಿರ್ತಾರೆ. ಆಲ್ಮೋಸ್ಟ್ ರಿಷಾ ಅವರಂತೂ ಇಲ್ಲಿ ನಾನು ಮಾಡಿದ ತಪ್ಪೇ ಅಲ್ಲ ಅನ್ನೋ ರೀತಿ ಇಲ್ಲಿ ಮಾತಾಡ್ತಾ ಇದ್ರು. ನೋಡೋಣ ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅದರ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.